ಹಲೋ ಫ್ರೆಂಡ್ಸ್, ಹಿಸ್ಟ್ರೋಸ್ಕೋಪಿ ಬಗ್ಗೆ ಈ ಮೊದಲು ನಾನೊಂದು ವಿಡಿಯೋ ಮಾಡಿದ್ದೆ. ಅದನ್ನು ಕೂಡ ತಾವು ನೋಡ್ಬೋದು. ಇವತ್ತು ವಿಶೇಷವಾಗಿ ನಾನು ಮಾತಾಡೋಕೆ ಹೋಗ್ತಿರೋದು ಆಫೀಸ್ ಹಿಸ್ಟ್ರೋಸ್ಕೋಪಿ ಬಗ್ಗೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಹಿಸ್ಟ್ರೋಸ್ಕೋಪಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹಿಸ್ಟರೋ ಅಂದರೆ ಗರ್ಭಾಶಯ, ಇಂಗ್ಲೀಷ್ನಲ್ಲಿ, ಗ್ರೀಕ್, ಲ್ಯಾಟಿನಲ್ಲಿ ಇಂದ ಬಂದಿರತಕ್ಕಂಥ ಪದ ಅದು. ಹಿಸ್ಟರೋ ಮೀನ್ಸ್ ಯೂಟ್ರಸ್ ಅಂದರೆ ಗರ್ಭಾಶಯ. ಸ್ಕೋಪಿ ಅಂದರೆ ನೋಡೋದು. ಸೊ ನಾವು ಗರ್ಭಾಶಯದ ಒಳಗಡೆ ನೋಡ್ತಕ್ಕಂಥ ಇದೊಂದು ವಿಧಾನ ಹಿಸ್ಟ್ರೋಸ್ಕೋಪಿ, ಸಿಂಪಲ್. ಓಕೆ, ನಾವು ಲ್ಯಾಪ್ರೋಸ್ಕೋಪಿ ಅಂದರೆ ನಾವು ಹೊಟ್ಟೆಯಲ್ಲಿ ನೋಡ್ತಕ್ಕಂಥ ವಿಧಾನ, ಅದನ್ನು ನಾವು ಲ್ಯಾಪ್ರೋಸ್ಕೋಪಿ ಅಂತೀವಿ. ಹಿಸ್ಟ್ರೋಸ್ಕೋಪಿ ಅಂತಂದರೆ ನಾವು ಗರ್ಭಾಶಯದ ಒಳಗಡೆ ನೋಡ್ತಕ್ಕಂಥದ್ದು ಹಿಸ್ಟ್ರೋಸ್ಕೋಪಿ. ಸೊ ನಾವು ಈ ಹಿಸ್ಟ್ರೋಸ್ಕೋಪಿ ಏನಕ್ಕೆ ಮಾಡ್ತೀವಿ? ನಾವು ಈ ಮೊದಲು ಅಂದರೆ ಹಿಸ್ಟ್ರೋಸ್ಕೋಪಿ ಬರೋಕ್ಕಿಂತ ಮೊದಲು ಸಾಕಷ್ಟು, ಉದಾಹರಣೆಗೆ ಒಳಗಡೆ ಇರ್ತಕ್ಕಂಥ ಪಾಲಿಪ್ಗಳಾಗಲಿ ಅಥವಾ ಸೆಪ್ಟಮ್ ಅಂದರೆ ಅಡ್ಡ ಪರದೆ ಆಗಲಿ ಅಥವಾ ಬೇರೆ ಕಾಪರ್ ಟೀತ್ ಮಿಸ್ ಆಗಿದೆ ಆಗಲಿ ಅಂಥವಾಗಿ ಇವೆಲ್ಲವನ್ನ ಟ್ರೀಟ್ ಮಾಡೋಕೆ ಆಗ್ತಿರಲಿಲ್ಲ. ಎಷ್ಟೋ ಸಾರಿ ಇಂಥ ಸಮಸ್ಯೆಗಳಿಗೆ ನಾವು ಹಿಸ್ಟ್ರೆಕ್ಟಮಿನಿ ಅಂದರೆ ಗರ್ಭಾಶಯನೇ ತೆಗೆದುಬಿಡ್ತಿದ್ವಿ. ಬಟ್ ಈಗ ಲಾಸ್ಟ್ 2-3 ದಶಕಗಳಿಂದ ನಾವು ಹಿಸ್ಟ್ರೋಸ್ಕೋಪಿನ ನಾವು ರೂಟೀನ್ ಆಗಿ ಮಾಡ್ತಾ ಇದ್ದೇವೆ. ಸೊ ಇದು ನಾವು ಒಳಗಡೆ, ಉದಾಹರಣೆಗೆ ಸಣ್ಣ ಗಡ್ಡೆ ಇದ್ದರೆ ಪಾಲಿಪ್ ಅಂತ ಹೇಳ್ತೀವಿ, ಅಥವಾ ಫೈಬ್ರಾಯ್ಡ್ ಇದ್ದದ್ದಾಗಲಿ, ಅಥವಾ ಅಡ್ಡ ಪರದೆ ಇರೋದಾಗಲಿ, ಅಡ್ಡ ಪರದೆ ತೆಗೆಯೋದಾಗಲಿ, ಫೈಬ್ರಾಯ್ಡ್ ತೆಗೆಯೋದಾಗಲಿ, ಇವೆಲ್ಲವೂ ಹಿಸ್ಟ್ರೋಸ್ಕೋಪಿಯಿಂದ ಸಾಧ್ಯ ಆಗಿದೆ. ಇನ್ನು ಆಫೀಸ್ ಹಿಸ್ಟ್ರೋಸ್ಕೋಪಿ ಅಂದ್ರೆ ಏನು? ಇದು ಅಮೇರಿಕನ್ ಪದ. ಆಫೀಸ್ ಅಂದರೆ OPD ಅಂತ ಅರ್ಥ. ಅಲ್ಲಿ ಡಾಕ್ಟರ್ ನೋಡ್ತಕ್ಕಂಥ ಸ್ಥಳಕ್ಕೆ ನಾವು ಆಫೀಸ್ ಅಂತ ಕರಿತಾರೆ. ಹಾಗಾಗಿ ಅದು ಅವರು ಆಫೀಸ್ ಹಿಸ್ಟ್ರೋಸ್ಕೋಪಿ ಅಂದರೆ ನಿಮ್ಮನ್ನ ಅಡ್ಮಿಷನ್ ಇಲ್ಲದೆ ಆಸ್ಪತ್ರೆಯಲ್ಲಿ ಬಂದು OPD ಲೆಕ್ಕದಲ್ಲೇ ನಾವು OPD ನೋಡಿ ಅಲ್ಲೇ ಮಾಡಿ ಅವತ್ತಿಂದ ಅವತ್ತೇ ನಾವು ನಿಮ್ಮನ್ನು ಮನೆಗೆ ಕಳಿಸ್ಬಿಡ್ತೀವಿ. ಇದನ್ನು ಆಫೀಸ್ ಹಿಸ್ಟ್ರೋಸ್ಕೋಪಿ. ಆಫೀಸ್ ಹಿಸ್ಟ್ರೋಸ್ಕೋಪಿ ಯಾಕೆ ಸಾಧ್ಯ ಆಯಿತು ಅಂತ ನಿಮಗೊಂದು ಸಣ್ಣ ಟೆಕ್ನಾಲಜಿಕಲ್ ಹೇಳ್ತೀನಿ. ಮೊದಲು ಬರ್ತಕ್ಕಂಥ ಸ್ಕೋಪ್ಗಳಿದ್ವಲ್ಲ ತೀರಾ ದಪ್ಪ ಇರ್ತಿದ್ವು. ಹಾಗಾಗಿ ನಾವು ಪೇಷಂಟಿಗೆ ಕಂಪಲ್ಸರಿ ಅನಸ್ತೇಷಿಯಾ ಕೊಟ್ಟು ನಾವು ಗರ್ಭಾಶಯದ ದಾರಿ ಗರ್ಭಕೊರಳನ್ನು ಡೈಲೇಟ್ ಮಾಡಿ, ಅಂದರೆ ಅದನ್ನು ದೊಡ್ಡದು ಮಾಡಿ ನಾವು ಆ ಸ್ಕೋಪ್ ಹಾಕಿ ನೋಡ್ತಾ ಇದ್ವಿ. ಈಗೇನಾಗಿದೆ, ಕೇವಲ 3-4 ಮಿಲಿಮೀಟರ್ ಇರ್ತಕ್ಕಂಥ ಸ್ಕೋಪ್ಗಳು ಬಂದಿದೆ. ಸೊ ನಾವು ಗರ್ಭಾಶಯದಲ್ಲಿ ಹಾಕಬೇಕಾದ್ರೆ ಪೇಷಂಟ್ಗೆ ಹೆಚ್ಚು ಕಡಿಮೆ ನೋವೇ ಇಲ್ಲ ಅನ್ನಷ್ಟು ಕಡಿಮೆ ಡಿಸ್ಕಂಫರ್ಟ್ ಆಗ್ತದೆ. ಇದು ನೋವನ್ನು ಹೇಳೋಕ್ಕಾಗಲ್ಲ, ಡಿಸ್ಕಂಫರ್ಟ್ ಆಗ್ತದೆ. ಅದರಿಂದ ಸ್ಕೋಪ್ಗಳು ಕಡಿಮೆ ಆಗಿದೆ. ಆರಾಮಾಗಿ ನಾವು ಒಳಗಡೆ ಹೋಗಿ ನೋಡಿ ಸಣ್ಣ ಪುಟ್ಟ ಪ್ರೊಸೀಜರ್ಗಳನ್ನ ನಾವು ಇವತ್ತು ಆಫೀಸ್ ಹಿಸ್ಟ್ರೋಸ್ಕೋಪಿಯಲ್ಲಿ ಮಾಡಿಬಿಡ್ಬೋದು. ಅಫ್ಕೋರ್ಸ್ ಸೆಪ್ಟಮ್ ತೆಗೆಯೋದಾಗಲಿ, ಅಂದರೆ ದೊಡ್ಡ ಸೆಪ್ಟಮ್ಗಳು ತೆಗೆಯೋದಾಗಲಿ, ದೊಡ್ಡ ಫೈಬ್ರಾಯ್ಡ್ಗಳನ್ನು ತೆಗೆಯೋದಾಗಲಿ, ಈಗೂ ಕೂಡ ಕೆಲವೊಂದ್ಸಲ ಅನಸ್ತೇಷಿಯಾ ನಮಗೆ ಬೇಕಾಗ್ತದೆ. ಸೊ ಆಫೀಸ್ ಹಿಸ್ಟ್ರೋಸ್ಕೋಪಿ ಈಗ ಒಂದು ರೀತಿಯ ಕ್ರಾಂತಿ ಮಾಡಿದೆ. ಈ ಮೊದಲು ಸಣ್ಣ ಸಣ್ಣ ಪಾಲಿಪ್ಗಳು, ಗರ್ಭಾಶಯದಲ್ಲಿರ್ತಕ್ಕಂಥ ಇನ್ಫೆಕ್ಷನ್, ಎಂಡೋಮೆಟ್ರೈಟಿಸ್ ಅಂತ ಹೇಳ್ತೇವೆ, ಆನಂತರ ಸೆಪ್ಟಮ್ಗಳು, ಇವು ಸ್ಕ್ಯಾನಲ್ಲಿ ಕಾಣೋದಿಲ್ಲ. ಅಥವಾ ಟ್ಯೂಬರ್ಕ್ಲೋಸಿಸ್, ನಮ್ಮ ದೇಶದಲ್ಲಿ ಜೆನೆಟಲ್ ಟ್ಯೂಬರ್ಕ್ಲೋಸಿಸ್ ತುಂಬ ಕಾಮನ್, ಅದು ಕಾಣೋದಿಲ್ಲ. ಇದು ಹಿಸ್ಟ್ರೋಸ್ಕೋಪಿನೇ ಬೇಕಾಗ್ತದೆ. ಸೊ ನಾವೀಗ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಿಗೆ ಯಾರು ಪ್ರಯತ್ನ ಮಾಡ್ತಿರ್ತಾರೋ ಅವ್ರಿಗೂ, ಅಥವಾ ಪಾಲಿಪ್ಲಿಂದ ಬ್ಲೀಡಿಂಗ್ ಆಗ್ತಿರೋರಿಗೂ, ಅಥವಾ ಕಾಪರ್ ಟಿ ಮಿಸ್, ಇವೆಲ್ಲರಿಗೂ ಆಫೀಸ್ ಹಿಸ್ಟ್ರೋಸ್ಕೋಪಿಯಲ್ಲಿ ನಾವು ಮಾಡಿಬಿಡ್ತೀವಿ. ಸೊ ನಾವೇನು ಮಾಡ್ತೀವಿ ಆಫೀಸ್ ಹಿಸ್ಟ್ರೋಸ್ಕೋಪಿಯಲ್ಲಿ ಅಂದರೆ ಕೆಲವು ಮಾತ್ರೆಗಳನ್ನ ಕೊಡ್ತೀವಿ. ಅಂದರೆ ಅದು ನಿಮಗೆ ಸ್ವಲ್ಪ ನೋವು ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗ್ತದೆ. ನೀವು ಮುಟ್ಟಾದ 7-10 ದಿವಸದೊಳಗೆ ಬರೋಕ್ಕೆ ಹೇಳ್ತೀವಿ. ನೀವು ಕೆಲವೊಂದ್ಸಲಿ ಯೋನಿದ್ವಾರದಲ್ಲಿ ಕೂಡ ಕೆಲವು ಮಾತ್ರೆ ಇಟ್ಕೊಳ್ಳೋಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಅದನ್ನು ನಾವು ಮಿಸೋಪ್ರಾಸ್ಟ್ ಟ್ಯಾಬ್ಲೆಟ್ ಅಂತ ಹೇಳ್ತೀವಿ. ಅವತ್ತಿನ ದಿವಸ ನೀವು ಬಂದಾಗ ನೀವು ಊಟ ಮಾಡಿ ಬರ್ಬೋದು. ನೀವು ಉಪವಾಸ ಆಗಿ ಬರೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಅನಸ್ತೇಷಿಯಾ ಕೊಡೋದಿಲ್ಲ. ನೀವು ಸಹಜವಾಗಿ ನೀವೇನು ಊಟ ಮಾಡ್ತೀರೋ ಅದೇ ಟಿಫನ್ ಆಗಲಿ ಊಟ ಆಗಲಿ ಮಾಡಿ ನೀವು ಬರ್ಬೋದು. ಆನಂತರ ನಿಮಗೆ ಸಣ್ಣ ಸ್ಕೋಪ್ ಹಾಕಿ ನೀರು ಬರ್ತಾ ಇರ್ತದೆ, ಅದರಲ್ಲಿ ಸ್ಕೋಪ್ ಹಾಕಿ ಒಳಗಡೆ ನೋಡಿ, ಅಥವಾ ಏನಾದರೂ ಅದು ಉದಾಹರಣೆಗೆ ಏನಾದರೂ ಗಡ್ಡೆಗಳಿದ್ರೆ ತೆಗೆದು ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಪ್ರೊಸೀಜರ್ ಸುಮಾರು 5-10 ನಿಮಿಷದಲ್ಲಿ ಮುಗಿದೋಗ್ತದೆ. ಸೊ ನೋವಿರ್ತದ, ಭಾಳ ಜನ ಕೇಳೋದು. ಎಸ್, ಸ್ವಲ್ಪ ಪ್ರಮಾಣದಲ್ಲಿ ನೋವಿರ್ತದೆ. ನನಗೆ ತಡ್ಕೊಳ್ಳೋಕ್ಕಾಗದೇ ಇಲ್ಲ ಅಂತಕ್ಕಂಥ ನೋವು ಬಹಳಷ್ಟು ಕಡಿಮೆ. ಆ್ಯಂಡ್ ಇದ್ರದ್ದು ಒಂದು ಅಡ್ವಾಂಟೇಜ್ ಏನಂದರೆ, ಯಾವಾಗ ಪೇಷಂಟ್ ಇಲ್ಲ ನನಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಆ ಪ್ರೊಸೀಜರ್ ನಿಲ್ಲಿಸ್ಬಿಡ್ತೀವಿ ನಾವು. ಸೊ ಇದರಲ್ಲಿ ನಿಮಗೆ ಹಂಚ್ಕೊಳ್ಳೋಂಥ ಕಾರಣ ಯಾವುದೂ ಇರೋದಿಲ್ಲ. ಸೊ ನಿಮಗೆ ಮುಟ್ಟಾದಾಗ ಒಂದು ರೀತಿ ಏನು ಡಿಸ್ಕಂಫರ್ಟ್ ಇರ್ತದಲ್ಲ, ಒಂದು ರೀತಿ ಕಸಿ ಬಿಸಿ ಇರ್ತದಲ್ಲ, ಅಷ್ಟು ಪ್ರಮಾಣದಲ್ಲಿ ನಿಮಗೆ ನೋವಿರ್ಬೋದು.
ತೀರಾ ಜಾಸ್ತಿ ನೋವಿರೋದಿಲ್ಲ. ನೋವು ಜಾಸ್ತಿ ಆದರೆ ನಿಮ್ಮ ವೈದ್ಯರನ್ನ ರಿಕ್ವೆಸ್ಟ್ ಮಾಡಿ, ಇಲ್ಲ ಸರ್ ನನಗೆ ಆಗೋದಿಲ್ಲ, ಆನಂತರ ನಾವು ಅನಸ್ತೇಷಿಯಾದಲ್ಲಿ ಮಾಡೋದು ನೀವು ರಿಕ್ವೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಈ ಆಫೀಸ್ ಹಿಸ್ಟೋಸ್ಕೋಪಿ ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಓವರಾಲ್ ಫರ್ಟಿಲಿಟಿ ಸಕ್ಸಸ್ ರೇಟ್ ಬಹಳ ಜಾಸ್ತಿ ಆಗಿದೆ. ಓಕೆ, ಯಾಕಂದರೆ ನಾವು ಈ ಮೊದಲು ಎಂಡೋಮೆಟ್ರೈಟಿಸ್ ಎಲ್ಲ ಕಾಣಿಸ್ತಾನೆ ಇರಲಿಲ್ಲ. ನಾವು ಅದನ್ನು ಎಂಡೋಮೆಟ್ರೈಟಿಸ್ ಎಫೆಕ್ಟಿವ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀವಿ. ಪಾಲಿಪ್ಗಳನ್ನ ತೆಗಿತಾ ಇದ್ದೀವಿ, ಸೆಪ್ಟಮ್ಗಳನ್ನ ತೆಗಿತಾ ಇದ್ದೀವಿ, ಟ್ಯೂಬ್ ಬ್ಲಾಕ್ ಇದ್ದರೆ ಟ್ಯೂಬಲ್ ಕ್ಯಾನಲೇಷನ್ ಮಾಡ್ತಾ ಇದ್ದೀವಿ. ಇದೆಲ್ಲದೂ ಆಫೀಸ್ ಹಿಸ್ಟೋಸ್ಕೋಪಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದು ಕಾಸ್ಟ್ ಕಡಿಮೆ, ನಿಮಗೆ ಅಡ್ಮಿಷನ್ ಅವಶ್ಯಕತೆ ಇರೋದಿಲ್ಲ, ಆ್ಯಂಡ್ ನೋವು ಜಾಸ್ತಿ ಇರೋದಿಲ್ಲ, ಆ್ಯಂಡ್ ನಿಮಗೆ ಒಳ್ಳೆ ರಿಸಲ್ಟ್ ಇರ್ತದೆ. ಸೊ ಈ ಬಗ್ಗೆ ಭಯ ಬೇಡ, ನಿಮ್ಮ ವೈದ್ಯರ ಹತ್ರ ಮಾತಾಡಿ. ನಿಮಗೆ ಆಫೀಸ್ ಹಿಸ್ಟೋಸ್ಕೋಪಿ ಅವ್ರು ಸಜೆಸ್ಟ್ ಮಾಡಿದರೆ ಭಯ ಇಲ್ಲದೇ ನೀವು ಆಫೀಸ್ ಹಿಸ್ಟೋಸ್ಕೋಪಿನ ನಿಮ್ಮ ವೈದ್ಯರ ಸಲಹೆ ಪ್ರಕಾರ ಮಾಡಿಸ್ಕೋಬೋದು. ಸೊ ವಿಶ್ ಯು ವೆರಿ ಹ್ಯಾಪಿ ಪ್ರೆಗ್ನೆನ್ಸಿ. ಬಾಯ್.